ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಭೂತಗಳ ಅಡ್ಡೆಗಳು, ಕೆಲವೊಂದು ನಿರ್ದಿಷ್ಟ ಜಾಗಗಳಲ್ಲಿ ಭೂತಗಳ ಆತಂಕ ಏಕೆ ಇರುತ್ತದೆ ಹಾಗೂ ಭೂತ ಜಗತ್ತು, ಭೂತ ಬಂಗಲೆಗಳು ಇವುಗಳ ಬಗ್ಗೆ ತಿಳಿಯೋಣ. ಬಾಪೂಜಿಯವರಿಗೆ ಅನಂತ್ ಭಾಯಿಯವರ ಪ್ರಶ್ನೆ ಹೀಗಿದೆ: ಭೂತಗಳಿಗೂ ತಮ್ಮದೇ ಆದಂತಹ ನಿರ್ದಿಷ್ಟವಾದ ಅಡ್ಡೆಗಳು ಅಥವಾ ಪ್ರದೇಶಗಳು ಇರುತ್ತವೆಯೇ ಮತ್ತು ಇವುಗಳು ತಮ್ಮ ಏರಿಯಾಗಳನ್ನು ಬಿಟ್ಟು ಹೋಗುವುದಿಲ್ಲವೇ? ಮತ್ತು ಬೇರೆ ಏರಿಯಾದ ಭೂತಗಳು ಬಂದಾಗ ಎರಡೂ ಭೂತ ಪಕ್ಷಗಳಲ್ಲಿ ಕಾದಾಟಗಳು ಆಗುತ್ತವೆಯೇ? ಕೆಲವೊಂದು ಆಕ್ಸಿಡೆಂಟ್ ಝೋನ್ಗಳು ಇರುತ್ತವೆ. ಅಲ್ಲಿ ಹೋದಾಗ ಭೂತಗಳ ಇರುವಿಕೆ ಅನುಭವ ಆಗುತ್ತದೆ ಮತ್ತು ಅಲ್ಲಿಂದ ಹೊರಬಂದಾಗ ಬಹಳ ರಿಲ್ಯಾಕ್ಸ್ ಆಗಿಬಿಡುತ್ತೇವೆ. ಈ ವಿಷಯದ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಬಾಪೂಜಿ ಅಂದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ: ಪರಂ ಶಾಂತಿ. ಹೌದು, ಭೂತಗಳ ನಿರ್ದಿಷ್ಟವಾದಂತಹ ಅಡ್ಡೆಗಳು ಇರುತ್ತವೆ. ಹೇಗೆ ನಾಯಿಗಳ ನಿರ್ದಿಷ್ಟ ಜಾಗಗಳಿರುತ್ತವೆಯೋ ಅಲ್ಲಿ ಬೇರೆ ನಾಯಿಗಳು ಬಂದಾಗ ಬೊಗಳಿ ಆ ನಾಯಿಗಳನ್ನು ಆ ಎಲ್ಲ ನಾಯಿಗಳು ಓಡಿಸುತ್ತವೆ. ಅದರಂತೆ ಭೂತಗಳ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ನಿರ್ದಿಷ್ಟ ಪ್ರದೇಶಗಳಿದ್ದು ಬೇರೆ ಇಲಾಖೆಯ ಅಥವಾ ಬೇರೆ ಅಡ್ಡೆಯ ಭೂತಗಳಿಗೆ ಬರಲು ಅವಕಾಶ ನೀಡುವುದಿಲ್ಲ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಅನೇಕ ಜನ್ಮಗಳಿಂದ ಕೋಪಿಷ್ಠನಾಗಿ, ಕಾಮಿಯಾಗಿ, ದುರಾಸೆಯವನಾಗಿ ಇರ್ತಾನೋ ಅಂತಹವರು ಶರೀರ ಬಿಟ್ಟ ಮೇಲೆ ಭೂತ ಪ್ರೇತಗಳಾಗುತ್ತಾರೆ. ಅವರ ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರದಲ್ಲಿ ರಾಗ, ದ್ವೇಷ, ಈರ್ಷೆ ಈ ವಿಕಾರಗಳೇ ತುಂಬಿಕೊಳ್ಳುತ್ತವೆ. ಹೀಗಾಗಿ ಭೂತಗಳು ಕಾಮಿ, ಕ್ರೋಧಿ, ದುರಾಸೆಯಂತಹ ಭಾವನೆಗಳಿಂದ ಕೂಡಿರುತ್ತವೆ. ಈ ಭೂತ ಪ್ರೇತಗಳು ತಮ್ಮ ಅಡ್ಡೆಯಲ್ಲಿಯೇ ಪ್ರಾಣವನ್ನು ತ್ಯಜಿಸಿದಾಗ ತಮ್ಮ ಇಲಾಖೆ ಅಥವಾ ಪ್ರದೇಶಗಳನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗುವುದಿಲ್ಲ. ಅಂದರೆ ತಾವು ಮನುಷ್ಯ ಜನ್ಮದಲ್ಲಿ ಎಲ್ಲಿ ಪ್ರಾಣ ಬಿಟ್ಟಿರುತ್ತವೋ ಅಲ್ಲಿಯೇ ಅವು ಭೂತಗಳಾಗಿ ಉಳಿದುಕೊಳ್ಳುತ್ತವೆ. ಅವರ ಕೆಲವು ನಿರ್ದಿಷ್ಟ ಜಾಗಗಳು ಇರುತ್ತವೆ. ಮನೆಯಲ್ಲಿಯೂ ಸಹ 4-5 ಭೂತಗಳು ಇದ್ದೇ ಇರುತ್ತವೆ. ಕೆಲವೊಮ್ಮೆ ಮನೆಗಳಲ್ಲಿಯೂ ಸಹ ಬೇರೆ ಧರ್ಮದ 10-20 ಭೂತಗಳು ಸೇರಿಕೊಂಡು ಬಿಟ್ಟಿರುತ್ತವೆ. ಅಲ್ಲಿರುವ ಪೂರ್ವಜರನ್ನು ಹೊರಹಾಕುತ್ತವೆ. ಹಿಂದೂಗಳ ಮನೆಯಲ್ಲಿ ಕ್ರಿಶ್ಚಿಯನ್, ಮುಸಲ್ಮಾನ, ಕಬೀರ ಪಂಥಿ ಹೀಗೆ ಬೇರೆ ಬೇರೆ ಧರ್ಮದ ಭೂತಗಳು ಸೇರಿಕೊಳ್ಳುತ್ತವೆ ಮತ್ತು ಆ ಮನೆಯಲ್ಲಿರುವ ಪೂರ್ವಜರನ್ನು ಹೊರಹಾಕಿ ಅಲ್ಲಿ ಜನ್ಮ ಪಡೆದುಕೊಳ್ಳುತ್ತವೆ. ಮನೆಯಿಂದ ಹೊರಹಾಕಲ್ಪಟ್ಟಂತಹ ಪೂರ್ವಜ ಭೂತಗಳು ಬೇರೆ ದಾರಿಯೇ ಕಾಣದೆ ಮಂದಿರಗಳಿಗೆ ಹೋಗಿ ಸೇರಿಕೊಳ್ಳುತ್ತವೆ. ಇತ್ತೀಚೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಹಿಂದೂಗಳ ಮನೆಯಲ್ಲಿ ವಿಧರ್ಮಿ ಭೂತಗಳು ಜನ್ಮ ಪಡೆದುಕೊಂಡು ಬರುತ್ತಿವೆ. ದೊಡ್ಡ ಆಲದ ಮರಗಳಲ್ಲಿ ಅಸಂಖ್ಯ ಭೂತಗಳು ಇರುತ್ತವೆ. ಅದರ ಒಂದೊಂದು ಎಲೆಯಲ್ಲಿಯೂ ಸಹ ಭೂತಗಳು ಇರುತ್ತವೆ ಮತ್ತು ಅವು ತಮ್ಮ ಮರದಲ್ಲಿ ಬೇರೆ ಭೂತಗಳನ್ನು ಬರಲು ಬಿಡುವುದಿಲ್ಲ. ಮರದ ಮೇಲಿರುವ ಆ ಸಂಖ್ಯೆಯ ಭೂತಗಳು ರಾತ್ರಿಯ ಸಮಯದಲ್ಲಿ ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಭೂತ ಪ್ರೇತಗಳ ಅಡ್ಡೆಗಳನ್ನು ಆಕ್ರಮಿಸಿಕೊಂಡು ಅಲ್ಲಿರುವ ಭೂತಗಳನ್ನು ಸತಾಯಿಸಿ ತಿಂದು ಬಿಡುತ್ತವೆ. ಭೂತಗಳು ಪರಸ್ಪರ ತಿನ್ನುತ್ತವೆ. ಪವರ್ಫುಲ್ ಆದಂತಹ ಭೂತಗಳು ಹೇಗೆ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ನುಂಗುತ್ತವೆಯೋ ಅದರಂತೆ ದೊಡ್ಡ ದೊಡ್ಡ ಭೂತಗಳು ಚಿಕ್ಕ ಚಿಕ್ಕ ಭೂತಗಳನ್ನು ನುಂಗುತ್ತವೆ. ಭೂತ ಪ್ರೇತಗಳ ಬಗ್ಗೆ ಬಾಪೂಜಿಯವರ ಬಹಳಷ್ಟು ವಿಡಿಯೋಗಳಿವೆ. ಭೂತಗಳಲ್ಲಿ ಅನೇಕ ಪ್ರಕಾರದ ಭೂತಗಳು ಹಾಗೂ ಅನೇಕ ಕ್ಯಾಟಗರಿಯ ಭೂತಗಳಿವೆ. ರಾಕ್ಷಸಿಯಂತಹ ಹೆಣ್ಣು ಭೂತಗಳನ್ನು ಚುಡೈಲ್ ಅಥವಾ ಡಾಕಿನಿ ಎನ್ನಲಾಗಿದೆ. ಒಂದು ಡಾಕಿನಿಯ ಸಮೂಹ ಇನ್ನೊಂದನ್ನು ಸೇರಿಸಿಕೊಳ್ಳುವುದಿಲ್ಲ. ಕೆಲವೊಂದರ ಸ್ವಭಾವಗಳು ಬಹಳ ಭಯಂಕರವಾಗಿರುತ್ತದೆ. ಭೂತಗಳಲ್ಲಿ ಅನೇಕ ಪ್ರಕಾರಗಳ ಅನೇಕ ಕ್ಯಾಟಗರಿಯ ಭೂತಗಳಿವೆ. ಅವುಗಳೆಲ್ಲ ತಮ್ಮ ತಮ್ಮ ಪ್ರತ್ಯೇಕ ಗುಂಪುಗಳಲ್ಲಿ ಇರುತ್ತವೆ. ಹೇಗೆ ಮನುಷ್ಯರು
ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಅನುಮತಿಯನ್ನು ಪಡೆದು ಹೋಗುತ್ತಾರೆಯೋ ಅದರಂತೆ ಭೂತಗಳು ಸಹ ಅನುಮತಿ ಇಲ್ಲದೆ ಹೋಗುವಂತಿಲ್ಲ. ಉದಾಹರಣೆಗೆ, ಆಕ್ಸಿಡೆಂಟ್ ಝೋನ್ಗಳಲ್ಲಿ ಬೇರೆ ಭೂತಗಳು ಬರಬೇಕೆಂದರೆ ಅಲ್ಲಿರುವ ಭೂತದ ಪರ್ಮಿಷನ್ ಬೇಕಿರುತ್ತದೆ. ಇಲ್ಲವಾದರೆ ಅಲ್ಲಿರುವ ಭೂತಗಳು ಆಕ್ರಮಣ ಮಾಡುತ್ತವೆ ಹಾಗೂ ಸತಾಯಿಸಿಬಿಡುತ್ತವೆ. ಇವುಗಳು ಮನುಷ್ಯನ ಮೇಲೂ ಪ್ರಭಾವ ಬೀರುತ್ತವೆ. ಇತ್ತೀಚೆಗೆ ಸೂಕ್ಷ್ಮ ಜಗತ್ತಿನಲ್ಲಿ ಬಹಳ ಭಯಂಕರವಾದಂತಹ ಘಟನೆಗಳು ನಡೆಯುತ್ತಿವೆ. ಕೆಲವೊಮ್ಮೆ ಒಬ್ಬ ಮನುಷ್ಯನಲ್ಲಿ 18ರಿಂದ 20 ಭೂತಗಳು ಒಟ್ಟಿಗೆ ಪ್ರವೇಶ ಮಾಡಿ ಆ ಮನುಷ್ಯ ಆತ್ಮನ ಸೂಕ್ಷ್ಮ ಶರೀರವನ್ನು ಡ್ಯಾಮೇಜ್ ಮಾಡಿ ತಮಗೆ ಏನೆಲ್ಲ ತಿನ್ನಬೇಕು, ಕುಡಿಯಬೇಕು ಎಂಬ ಆಸೆ ಇರುತ್ತದೆಯೋ ಅದನ್ನೆಲ್ಲ ಆ ಮನುಷ್ಯ ಆತ್ಮನಿಂದ ಮಾಡಿಸಿ ತಮ್ಮ ಹಿಂದಿನ ಜನ್ಮದ ಸಂಸ್ಕಾರಗಳು, ಅಂದರೆ ತಿನ್ನುವ, ಕುಡಿಯುವ ಇತ್ಯಾದಿ ಆಸೆಗಳನ್ನು ತೀರಿಸಿಕೊಳ್ಳುತ್ತವೆ. ಭೂತಗಳ ಜಗತ್ತು ಬಹಳ ರಹಸ್ಯದಿಂದ ಕೂಡಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम